ಇನ್ನೇನು ಯೋಜನೆ ತರೋ ಯೋಗ್ಯತೆ ಅಂತೂ ಇಲ್ಲ. 2 ವರ್ಷ ಆಗ್ತಾ ಬಂತು. ಇವ್ರು ಇವತ್ತಿಗೂ ಕೂಡ ಕಾಮಗಾರಿ ಮಾಡೋಕ್ಕೆ ಯೋಗ್ಯತೆ ಇಲ್ಲ ಇವರಿಗೆ. ಇಲ್ಲಿನ MLAಗೆ, ಇಲ್ಲಿನ ಮಿನಿಸ್ಟ್ರಿಗೆ. ಹಾಲು ಡೈರಿಗಳು ಮುಗಿದೋಗಿದೆ, ಹಾಲು ಒಕ್ಕೂಟ, ಅದ್ರ ಚುನಾವಣೆ ನಡೆಸಲ್ಲ, ಜಿಲ್ಲಾ ಪಂಚಾಯತಿ ಎಲೆಕ್ಷನ್ ನಡೆಸಲ್ಲ, ತಾಲೂಕ್ ಪಂಚಾಯತಿ ನಡೆಸಲ್ಲ, DCC ಬ್ಯಾಂಕ್ ನಡೆಸಿಲ್ಲ. ಪ್ರಜಾಪ್ರಭುತ್ವದಲ್ಲಿ, ಸಂವಿಧಾನದಲ್ಲಿ ಇವ್ರಿಗೆ ನಂಬಿಕೆನೇ ಇಲ್ಲ. ಹಾಗಾಗಿ ನಮ್ಮ ಜಿಲ್ಲೆಯಲ್ಲಿ ಅದಕ್ಕೆ ಎಲ್ಲವನ್ನೂ ಕೂಡ ನಾನು ನೋಡ್ತಾ ಇದ್ದೀನಿ. ಇವರು ಎಷ್ಟು ಅನ್ಯಾಯಗಳನ್ನು ಮಾಡ್ತಾರೆ, ಎಷ್ಟೆಷ್ಟು ಹೆಸರುಗಳು ಚೇಂಜ್ ಮಾಡ್ತಾರೆ. ಇನ್ನೇನು ಯೋಜನೆ ತರೋ ಯೋಗ್ಯತೆ ಅಂತೂ ಇಲ್ಲ. 2 ವರ್ಷ ಆಗ್ತಾ ಬಂತು ಇವರು ಮಂತ್ರಿಯಾಗಿ. ಇಂಥ ಒಂದು ಹೊಸ ಯೋಜನೆ ನಾನು ಜಿಲ್ಲೆಗೆ ತಂದಿದ್ದೀನಪ್ಪ, ಹೇಳಿ ನೋಡೋಣ. ಮತ್ತೆ ನಗರೋತ್ಥಾನ ನಮ್ಮ ಕಾಲದಲ್ಲಿ ಹಣ ಕೊಟ್ಟಿರೋದು ನಗರೋತ್ಥಾನ. ಇವತ್ತಿಗೂ ಕೂಡ ಕಾಮಗಾರಿ ಮಾಡೋಕ್ಕೆ ಯೋಗ್ಯತೆ ಇಲ್ಲ ಇವರಿಗೆ, ಇಲ್ಲಿನ MLAಗೆ, ಇಲ್ಲಿನ ಮಿನಿಸ್ಟ್ರಿಗೆ. ಇವತ್ತು ಹೇಳ್ಕೊಳ್ತಾರೆ ನಾವು ಮಾಡ್ತಾ ಇದ್ದೀವಿ ನಗರೋತ್ಥಾನ. ಯಾರು ನಗರೋತ್ಥಾನ ಮಾಡಿದ್ಯಾರು? ಹಣ ಬಿಡುಗಡೆ ಮಾಡಿದ್ದಿದ್ಯಾರು? DPR ಆಗಿತ್ತು, ಟೆಂಡರ್ ಆಗಿತ್ತು, ಅಂಥದನ್ನು ಕ್ಯಾನ್ಸಲ್ ಮಾಡ್ತಿರಲ್ಲ. ನಮ್ಮ CRF ಹಣ ನಿಮ್ಗೆ ಗೊತ್ತಿರಬೇಕು, ಪ್ರತಿ ಕ್ಷೇತ್ರಕ್ಕೆ 6 ಕೋಟಿ ರೂಪಾಯಿಯಲ್ಲಿ CRF ಹಣವನ್ನು ನಾವು ತಂದಿದ್ದೀವಿ. ಸುಮಾರು ಈ ರಾಜ್ಯದಲ್ಲಿ 1,500 ಕೋಟಿಯನ್ನು ನಮ್ಮ ಕೇಂದ್ರ ಸರ್ಕಾರ ಕೊಟ್ಟಿದೆ. ಚಿಕ್ಕಬಳ್ಳಾಪುರ ಶಾಸಕರು ಒಂದು ರೋಡ್ ಕೊಟ್ಟಿದ್ದಾರೆ. ಎಂಥದ್ದು ಕೊಟ್ಟಿದ್ದಾರೆ ಗೊತ್ತಾ? ಈ ಥರ ಇದೆ ರೋಡು, ಅದರ ಮೇಲೆ ಟಾರ್ ಹಾಕೋದಂತೆ. ಯಾರಿಗೆ ಲಾಭ ಇದು? ಯಾರಿಗೋಸ್ಕರ ಈ ರೋಡ್? ಜನಕ್ಕೋಸ್ಕರ ಮಾಡ್ತಾ ಇದ್ದೀರಾ? ನೀವು ಮಾಡಿರೋ ರಸ್ತೆಗಳು ಸೆಲೆಕ್ಟ್ ಮಾಡಿರೋವೆಲ್ಲ ಅದೇ. ಇವತ್ತು ಗೌರಿಬಿದನೂರಿನಲ್ಲಿ ನಾನು ವಿಮರ್ಶೆ ಮಾಡಲ್ಲ, ಪುಟ್ಟಸ್ವಾಮಿ ಗೌಡರು ತಗೊಂಡಿದ್ದಾರೆ, ಹೊಸ ರೋಡ್ ತಗೊಂಡಿದ್ದಾರೆ, ನಾನು ಟೀಕೆ ಮಾಡಲ್ಲ. ಬಾಗೇಪಲ್ಲಿ ಸುಬ್ಬಾರೆಡ್ಡಿ ಅವರು ತಗೊಂಡಿದ್ದಾರೆ, ಹೊಸ ರಸ್ತೆಯನ್ನು ಅವರು ಆಯ್ಕೆ ಮಾಡಿದ್ದಾರೆ. ಹಣ ನಮ್ಮ ಕೇಂದ್ರ ಸರ್ಕಾರದ್ದು. ಒಕ್ಕೂಟ ವ್ಯವಸ್ಥೆಯಲ್ಲಿ ಏನಾಗ್ತದೆ, MLA ಅವರು ನೀವು ಹೇಳಿ ಅಂತ ಹೇಳ್ತಾರೆ. ಅದಕ್ಕೆ ಇಲ್ಲಿ ಚಿಕ್ಕಬಳ್ಳಾಪುರ ಶಾಸಕರು ಎಲ್ಲ ಫಸ್ಟ್ ಕ್ಲಾಸ್ ಆಗಿರೋ ರೋಡ್ನ ಅದರ ಮೇಲೆ ಟಾರ್ ಹಾಕೋದಕ್ಕೆ ಅವ್ರು ಆಯ್ಕೆ ಮಾಡಿದ್ದಾರೆ ಲೆಕ್ಕ. ಎಲ್ಲಿಂದ ಇಲ್ಲ ಪದ? ನೀವೇ ನೋಡ್ಕೊಂಡು ಬನ್ನಿ ಒಂದ್ಸಲಿ, ರೋಡ್ ಹೆಂಗಿದೆ, ಅದರ ಅವಶ್ಯಕತೆ ಇತ್ತ ಅಂತ ನೀವು ನೋಡ್ಕೊಂಡು ಬನ್ನಿ. ನೀವೇ ಬೆಸ್ಟ್, ಯು ಆರ್ ದ ಬೆಸ್ಟ್ ಜಡ್ಜ್. ಎಲ್ಲವೂ ಹಿಂಗೆ ರೀ. ಕಳೆದ ಸರ್ಕಾರದಲ್ಲಿ ನಾನು 100 ಕೋಟಿ ಇಟ್ಟೋಗಿದ್ದೆ PWDಯಲ್ಲಿ. ಇವಾಗ ಏನೆಲ್ಲ ಇದುವರೆಗೂ ರೋಡ್ಗಳಾದ್ವಲ್ಲ ಎಲ್ಲ ಕೂಡ ನಾನು ಇಟ್ಟಿದ್ದು ರಸ್ತೆ ದುಡ್ಡುಗಲ್ಲ. ಅದರಲ್ಲಿ ಕೂಡ ಹೊಸ ರಸ್ತೆಗಳೆಲ್ಲ ತೆಗೆದು ಹಳೆ ರಸ್ತೆಗಳು ನಾನು ಏನು ಮಾಡಿಸಿದ್ದೆ ಅದರ ಮೇಲೆ ಟಾರ್ಗ್ ದುಡ್ಡು ಕೊಟ್ಟಿದ್ದಾರೆ. ಇಟ್ ಈಸ್ ಎ ವೆರಿ ಕ್ಲಿಯರ್ ಕಟ್ ಮಿಷನ್, ಆಂಬಿಷನ್. ಕಾಂಟ್ರಾಕ್ಟ್ರು ಇವರಿಬ್ಬರು ಸೇರ್ಕೊಂಡು ಹಣ ಮಾಡ್ಕೊಳಕ್ಕೆ ಮಾಡಿದ್ದಾರೆ ಅಷ್ಟೇ. ಜನರಿಗೆ ಒಳ್ಳೇದು ಮಾಡೋಕ್ಕ ಏನು ನಮ್ಗೆ ಅರ್ಥ ಆಗಲ್ವಾ? ನೋಡಿ, ರೀಸರ್ಫೇಸಿಂಗ್, ಅದು ಟೈಟ್ಲೇ ನೋಡಿ, ರೀಸರ್ಫೇಸಿಂಗ್ ಆಫ್ ರೋಡ್ ಫ್ರಮ್ ಬಾಗೇಪಲ್ಲಿ ಹಲಗೂರ್ ಅಟ್ ಚೈನ್ 45 kilometers to 55 kilometers ಇನ್ ಗೌರಿಬಿದನೂರು ತಾಲೂಕು ಅಂತ ಹಾಕಿದ್ದಾರೆ. ಇದು ಮಂಚೇನಹಳ್ಳಿ ರೋಡ್, ಇವಾಗ ಮಂಚೇನಹಳ್ಳಿ ತಾಲೂಕಾಗಿದೆ ಇದು. ಅದೇ ಇವಾಗ ಗೌರಿಬಿದನೂರು ಇದೇನ್ರಿ ಅವ್ರದ್ದು? ಇದು ಗೌರಿಬಿದನೂರದಲ್ವಾ? ಅದೇ ಅವ್ರು ಕೊಟ್ಟಿದ್ದಾರೆ ನೋಡಿ. ನಗರಗೆರೆಯಲ್ಲಿ ನಕ್ಕಲಹಳ್ಳಿ, ಕಾದ್ನಾಕಲ್ಲು, ಮುದ್ದಲೋಡು, ಜಿಲ್ಲಾ ಕುಂಟೆ, ಇದು ಹೊಸ ರಸ್ತೆ ತಗೊಂಡಿದ್ದಾರೆ. ಅಲ್ಲಲ್ಲ, ಇದು ಗೌರಿಬಿದನೂರು. ಬಾಗೇಪಲ್ಲಿಯಲ್ಲಿ ಕೂಡ ಹೊಸ ರೋಡ್ ತಗೊಂಡಿದ್ದಾರೆ. ನಾಳೆ ನಾನು ಪೂಜೆ ಮಾಡ್ತೀನಿ. ಚೇಳೂರು, ಬಾಗೇಪಲ್ಲಿ, ಯಲ್ಲೋಡು, ಮಲ್ಲೇನಹಳ್ಳಿ ಕ್ರಾಸ್. ಪಾಪ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಹೇಳಿದ್ರಂತೆ, ಹೆಂಗ್ರಿ MP ಅವ್ರಿಗೂ ಮಾಡ್ತಾರೆ ಪೂಜೆ. CRFಗೆ MP ಗೂ ಹೇಳಿಲ್ಲ, ಅವರೇ ಮಾಡಿಬಿಟ್ಟವ್ರೆ ಪೂಜೆ. CRF ಟೋಟಲಿ ನಮ್ಮ ಕೇಂದ್ರ ಸರ್ಕಾರದ ಹಣ. ಅದು ಕರ್ನಾಟಕದ ಸೆಸ್ಸಿಂದ ಬರೋದು ಗೊತ್ತಾ ಅಂತ. ಹೌದಪ್ಪ, ಇನ್ಕಮ್ ಟ್ಯಾಕ್ಸು ಕೂಡ ಕರ್ನಾಟಕ ರಾಜ್ಯದ ಜನತೆನೇ ಕೊಡೋದು. ಬಟ್ ಅಲ್ಟಿಮೇಟ್ಲಿ ಹೂ ಸೆಂಡ್ಸ್ ದ ಮನಿ?
ಅಧಿಕಾರಿಗಳಿಗೆ ದರ್ಪದಿಂದ ಮಾತಾಡ್ತೀರಿ, ಹೋಗ್ಬೇಡಿ ಅಂತೀರಿ. ಬೇಡ, ನಾನು ಹೋಗಿ ಪೂಜೆ ಮಾಡ್ತೀನಿ. ಹೇಳಿದ್ನಲ್ಲ, ಇದೇನೆ ಚೈನು. ಮಂಚೇನಹಳ್ಳಿ ವಿಭಾಗದ್ದು ಹಲಗೂರು, ಬಾಗೇಪಲ್ಲಿ ಹಲಗೂರು ಅಂತ ಸ್ಟ್ರೆಚ್. ಅದು ಫಸ್ಟ್ ಕ್ಲಾಸ್ ರೋಡ್. ಅದು ಮಂಚೇನಹಳ್ಳಿ ಟೌನ್ಗೂ ಕೂಡ ಬರುತ್ತೆ. ಲೊಕೇಶನ್ ಎಕ್ಸಾಕ್ಟ್ಲಿ ನಿಮಗೆ ನಾಮಗೊಂಡ್ಲು ವಿಲೇಜಿಂದ ಮಂಚೇನಹಳ್ಳಿ ಟೌನವರು ನೀವು ನೋಡ್ಕೊಂಡು ಬನ್ನಿ. ಅಂಥದಕ್ಕೆ 6 ಕೋಟಿ ರೂಪಾಯಿ ಕೊಡ್ತಾರೆ ಅಂದರೆ 2 ರಿಂದ 2.5 ಕೋಟಿಗೆ ಆಗೋಗುತ್ತೆ ಈ ರೋಡ್. ನಾವು ಇಂಥ ಕೆಲಸ ಮಾಡೋಕ್ಕೆ ಹೋಗಿಲ್ಲ.